ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಫಸ್ಟ್ ಪಿ ಯು ಸಿ ಆ್ಯನುವಲ್ ಎಕ್ಸಾಮ್ನಲ್ಲಿ ಎಕನಾಮಿಕ್ಸ್ ಸಬ್ಜೆಕ್ಟ್ನಲ್ಲಿ ಕೇಳಲಾಗುವಂಥ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ತಿಳಿಸ್ಕೊಡ್ತಾ ಇದ್ದೇನೆ. ಜೊತೆಗೆ ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ, ಈಗ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗಾಗಿ 6 ಅಂಕದ ಪ್ರಶ್ನೆಗಳು ಯಾವ್ಯಾವನ್ನ ಕೇಳ್ತಾರೆ ಅಂತ ಹೇಳ್ತಾ ಹೋಗ್ತಾ ಇರ್ತಾನೆ. ಮೊದಲನೇ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಸ್ಟೇಟಸ್ ಆಫ್ ಇಂಡಿಯಾಸ್ ಅಗ್ರಿಕಲ್ಚರ್ ಡ್ಯೂರಿಂಗ್ ಬ್ರಿಟಿಷ್ ರೂಲ್. ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತದ ಕೃಷಿಯ ಸ್ಥಿತಿಯನ್ನು ವಿವರಿಸಿ. ಕ್ವಶನ್ ನಂಬರ್ 2, ಎಕ್ಸಾಮಿನ್ ದ ರೋಲ್ ಆಫ್ ಎಜುಕೇಷನ್ ಇನ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಎ ನೇಷನ್. ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರವನ್ನು ಪರೀಕ್ಷಿಸಿ. ನೆಕ್ಸ್ಟ್ ಕ್ವಶನ್, ಕನ್ನಡ ಮೀಡಿಯಂ ಅವ್ರಿಗಾಗಿ, ಸಾವಯವ ಕೃಷಿಯ ಪ್ರಯೋಜನಗಳನ್ನು ಪಟ್ಟಿ ಮಾಡಿ ಅಂತ ಇರುವಂಥದ್ದು. ಅಂದರೆ ಲಿಸ್ಟ್ ಔಟ್ ದ ಬೆನಿಫಿಟ್ಸ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಸಾವಯವ ಕೃಷಿಯ ಪ್ರಯೋಜನಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಎಕ್ಸ್ಪ್ಲೈನ್ ಎನಿ 6 ಸ್ಟ್ರಾಟಜೀಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಸುಸ್ಥಿರ ಅಭಿವೃದ್ಧಿಗಾಗಿ ಯಾವುದೇ 6 ತಂತ್ರಗಳನ್ನು ವಿವರಿಸಿ. ಕ್ವಶನ್ ನಂಬರ್ 5, ಎಕ್ಸ್ಪ್ಲೈನ್ ದ ಮೆಜರ್ಸ್ ಟೇಕನ್ ಬೈ ಗವರ್ನಮೆಂಟ್ ಟು ಇಂಪ್ರೂವ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಸಿಸ್ಟಮ್. ಅಂದರೆ ಕನ್ನಡದಲ್ಲಿ ಕೃಷಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಸುಧಾರಿಸಲು ಸರ್ಕಾರ ಕೈಗೊಂಡ ಕ್ರಮಗಳನ್ನು ವಿವರಿಸಿ. ಕ್ವಶನ್ ನಂಬರ್ 6, ಡಿಸ್ಕಸ್ ದ ಇನ್ಫಾರ್ಮ್ಲಿಸ್ಟೇಷನ್ ಆಫ್ ಇಂಡಿಯನ್ ವರ್ಕ್ ಫೋರ್ಸ್. ಭಾರತೀಯ ಉದ್ಯೋಗಿಗಳ ಅನೌಪಚಾರಿಕತೆಯನ್ನು ಚರ್ಚಿಸಿ. ಕ್ವಶನ್ ನಂಬರ್ 7, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಇಂಪಾರ್ಟೆಂಟ್ ಏರಿಯಾಸ್ ಆಫ್ ಲಿಬರಲೈಜೇಷನ್. ಉದಾರೀಕರಣದ ಪ್ರಮುಖ ಕ್ಷೇತ್ರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 8, ರೈಟ್ ಎ ನೋಟ್ ಆನ್ ವಿಮೆನ್ಸ್ ಹೆಲ್ತ್. ಮಹಿಳೆಯರ ಆರೋಗ್ಯದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಕ್ವಶನ್ ನಂಬರ್ 9, ವರ್ ದೇರ್ ಎನಿ ಪಾಸಿಟಿವ್ ಕಾಂಟ್ರಿಬ್ಯೂಷನ್ಸ್ ಮೇಡ್ ಬೈ ದ ಬ್ರಿಟಿಷ್ ಇನ್ ಇಂಡಿಯಾ. ಡಿಸ್ಕಸ್. ಭಾರತದಲ್ಲಿ ಬ್ರಿಟಿಷರು ಯಾವುದೇ ಸಕಾರಾತ್ಮಕ ಕೊಡುಗೆಗಳನ್ನು ನೀಡಿದ್ದಾರೆಯೇ ಚರ್ಚಿಸಿ. ಕ್ವಶನ್ ನಂಬರ್ 10, ವಾಟ್ ರೋಲ್ ಡಸ್ ದ ಗವರ್ನಮೆಂಟ್ ಪ್ಲೇ ಇನ್ ಜನರೇಟಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇನ್ ಇಂಡಿಯಾ. ಅಂದರೆ ಕನ್ನಡದಲ್ಲಿ ಭಾರತದಲ್ಲಿ ಉದ್ಯೋಗಾವಕಾಶವನ್ನು ಸೃಷ್ಟಿಸುವಲ್ಲಿ ಸರ್ಕಾರವು ಯಾವ ಪಾತ್ರವನ್ನು ವಹಿಸುತ್ತದೆ. ಕ್ವಶನ್ ನಂಬರ್ 11, ಎಕ್ಸ್ಪ್ಲೈನ್ ದ ಡಿಫಿಕಲ್ಟೀಸ್ ಇನ್ ಕನ್ಸ್ಟ್ರಕ್ಷನ್ ಆಫ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್. ಗ್ರಾಹಕ ಬೆಲೆ ಸೂಚ್ಯಾಂಕ ಸಂಖ್ಯೆಯ ನಿರ್ಮಾಣದಲ್ಲಿನ ತೊಂದರೆಗಳನ್ನು ವಿವರಿಸಿ. ವಿದ್ಯಾರ್ಥಿಗಳೇ, ಇದಿಷ್ಟು 6 ಮಾರ್ಕ್ಸ್ ಕ್ವಶನ್ ಆಗಿರುವಂಥದ್ದು. ಜೊತೆಗೆ ನಿಮಗೆ ನಿಮ್ಮ ಲೆಕ್ಚರರ್ಸ್ ಹೇಳಿರ್ತಾರೆ ಪ್ರಾಬ್ಲಮ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಮೀಡಿಯನ್ ಆಗಿರ್ಬೋದು, ಮೋಡ್ಗೆ ಸಂಬಂಧಪಟ್ಟಂಥ ಆಗಿರ್ಬೋದು. ಸೊ ಮಧ್ಯಾಂಕವನ್ನು ಕಂಡುಹಿಡಿಯಿರಿ, ಬಹುಲಕವನ್ನು ಕಂಡುಹಿಡಿಯಿರಿ. ಸೊ ಈ ಒಂದು ಪ್ರಾಬ್ಲಮ್ಸ್ಗೆ ಸಂಬಂಧಪಟ್ಟಾಗ 6 ಮಾರ್ಕ್ಸ್ ಕ್ವಶನ್ಸ್ನ ಮರಿದನೆ ನೋಡ್ಕೊಳ್ಳಿ. ಈ ವಿಡಿಯೋ ಸಹಾಯ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನಿಮಗೆ ಯಾವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮಸ್ಕಾರ.